ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣಪ್ಪ ಅಂದರೆ, ಮಳಖೇಡ್ ಪಂಚಾಯತಿ ಅಧಿಕಾರಿ ಅವಧಿ ಮುಗಿದೋಯ್ತು. ಪಂಚಾಯತ್ ಸದಸ್ಯರದು ಅಧ್ಯಕ್ಷರುಗಳದು ಮುಗಿಲಕ್ಕೆ ಬಂತು. 15 ವರ್ಷ ಹಿಡಿದು ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಮಳಖೇಡ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೇ ಒಂದು ಗ್ರಾಮ ಸಭಾ, ಒಂದೇ ಒಂದು ವಾರ್ಡ್ ಸಭಾ ಮಾಡಿರೋದಿಲ್ಲ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 3 ಪ್ರಕಾರ ಗ್ರಾಮ ಸಭಾ ಮಾಡಬೇಕು, ವಾರ್ಡ್ ಸಭಾ ಮಾಡಬೇಕು. ಅದು ಯಾವುದೂ ಮಾಡಿಲ್ಲ. ಅದು ಕೆಲವು ನಾನು ದಾಖಲೆಗಳು ನೋಡಿದ್ದೀನಿ. ನಾನು ವಾರ್ಡ್ ಸಭಾ ಬರ್ಕೊಂಡಿದ್ದಾರೆ ಅವರು. ವಾರ್ಡ್ ಸಭಾ, ಗ್ರಾಮ ಸಭಾದ ಏನು ಮಾಡಿದಾರೋ ಗೊತ್ತಿಲ್ಲ, ಆದರೂ ವಾರ್ಡ್ ಸಭಾ ಅಂತ ತಿಳ್ಕೊಂಡು ಕೆಲವು ದಾಖಲೆಗಳು ನೋಡಿದ್ದೀನಿ ನಾನು. ಆದರೆ ನನಗೆ ಕೊಟ್ಟಿಲ್ಲ ಅವರು. ಈ ರೀತಿಯಾಗಿ ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. 15 ವರ್ಷದ ಯಾವ್ಯಾವ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ಯಾರ್ಯಾರು ಅಧ್ಯಕ್ಷರು ಆಗಿದ್ದಾರೆ ಅವರವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ನನಗೆ ಯಾವುದೂ ಮಾಹಿತಿ ಕೊಡಲಾರ್ದಂಗೆ ನೋಡ್ಕೊಂಡಿದ್ದಾರೆ. ನೀವು ಎಷ್ಟು ಇದು ಮಾಡಿದ್ರೂ ನಾನು ಕಲೆಕ್ಟ್ ಮಾಡಿದೆ. ನಾನು ಕಾಂಪ್ಲೇಂಟ್ ಎಲ್ಲ ಕೊಟ್ಟಿವು, ಮಾಡಿವು, RT ಹಾಕಿವು, ಎಲ್ಲ ಕಾಂಪ್ಲೇಂಟ್ ಕೊಟ್ಟು ನಾನು ಲೋಕಾಯುಕ್ತರಿಗಾಗಲಿ ಅಥವಾ ಮಾನ್ಯ ನ್ಯಾಯಾಲಯಕ್ಕರ ಹೋಗ್ತೀನಿ ನಾನು. ಆದರೆ ಹೇಳೋದು ಏನಪ್ಪ ಅಂದರೆ, ವೈದ್ಯಕೀಯ ಶಿಕ್ಷಣ ಮಂತ್ರಿ ಆದಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಖರ್ಗೆ ಸಾಹೇಬ್ರೆ ಒಂದೇ ಒಂದು ಗ್ರಾಮ ಸಭಾ ಮಾಡಿಲ್ಲ. ಮಳಖೇಡ್ ಪಂಚಾಯತಿ ಒಂದೇ ಒಂದು ವಾರ್ಡ್ ಸಭಾ ಮಾಡಿಲ್ಲ. ಇವ್ರ ಮೇಲೆ ಕ್ರಮ ಕೈಗೊಳ್ಳ್ರ ಅಂದ್ರೆ ಇನ್ನವರೆಗೂ ತಾವು ಕ್ರಮ ಕೈಗೊಂಡಿಲ್ಲ. ಯಾಕೆ? ಇಂಥ ಭ್ರಷ್ಟ ಅಧಿಕಾರಿಗಳಾರ, ಇಂಥ ಅಯೋಗ್ಯ ಅಧಿಕಾರಿಗಳಾರ, ಇಂಥ ನಾಲಾಯಕ ಅಧಿಕಾರಿಗಳಾರ. ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಳತ್ತಾರ, ಅಧ್ಯಕ್ಷರುಗಳು ದುರುಪಯೋಗ ಪಡಿಸ್ಕೊಳತ್ತಾರ. ಸಭೆ ಯಾಕೆ ಕರೆಯಲ್ಲ? ನಿಯಮಗಳೇ ಹೇಳತ್ತವ. ರೀಸೆಂಟಾಗಿ ಒಂದು ನಿಯಮಗಳು ತಂದಿದೆ ಸರ್ಕಾರ. 31/25 ಅಧಿಸೂಚನೆ ಹೊರಡಿಸಿದೆ ಗ್ರಾಮ ಸಭಾ ಮಾಡಬೇಕಂತ. ಆ ಗ್ರಾಮ ಸಭೆ ಯಾವ ರೀತಿ ಮಾಡಬೇಕಂಬೋದಕ್ಕೂ ಕ್ರೈಟೀರಿಯಾ ಇವೆಲ್ಲ. ಗ್ರಾಮ ಸಭೆ ಕರೆಯುವ ವಿಧಾನ, ಗ್ರಾಮ ಸಭೆ ನಡೆಸುವುದು, ಗ್ರಾಮ ಸಭೆಯ ಮಾಹಿತಿಯನ್ನು ಪ್ರಚಾರ ಮಾಡುವುದು, ಗ್ರಾಮ ಸಭೆಯಲ್ಲಿ ಹಾಜರಿರಬೇಕಾದ ಇಲಾಖೆ ಅಧಿಕಾರಿ 30 ಜನರ ಅಧಿಕಾರಿಗಳು ಇರಬೇಕಂತ. 30 ಜನರು. ಇವು ಮೊದಲು ಗ್ರಾಮ ಸಭೆನೇ ಕರೆಯಲ್ಲ, ಇವು ಅಧಿಕಾರಿಗಳು ಎಲ್ಲಿದ್ದು ಬರ್ತಾರೆ? 15 ವರ್ಷ ಆಯಿತು. ಸೊ ನಾ ಹೇಳೋದು ಏನಪ್ಪ ಅಂದರೆ, ರೀಸೆಂಟಾಗಿ ಗ್ರಾಮ ಪಂಚಾಯತ್ದಲ್ಲಿ KDPಗೆ ನಿರಾಸಕ್ತಿ ಅಂತ ತಿಳ್ಕೊಂಡು ವಿಜಯ ಕನ್ನಡದಲ್ಲಿ ಆರ್ಟಿಕಲ್ ಬಂದಿತ್ತು. ಅದು ತಮ್ಮ ಎದುರು ಇಡಬೇಕಂತ ತಿಳ್ಕೊಂಡು ನಾವೆಲ್ಲ KDP ಮೀಟಿಂಗ್ ಅಂತಲ್ಲ, ಯಾವ ಮೀಟಿಂಗ್ನೂ ಕರೆದಿಲ್ಲ, ಯಾವ ಸಭೆನೂ ಕರೆದಿಲ್ಲ. ಗ್ರಾಮ ಸಭೆ ಇಲ್ಲ, ವಾರ್ಡ್ ಸಭೆ ಇಲ್ಲ, ಜನರ ಜೊತೆ ಇಲ್ಲ. ಏನು ಬರೀ ಅನುದಾನ ಬರ್ತದ, ಏನು ಮಾಡ್ತಾರೋ ಏನಿಲ್ಲೋ, ಯಾವ ಕಾಮಗಾರಿ ಮಾಡ್ತಾರೋ ಏನಿಲ್ಲ, ಬರೀ ಪಂಪ್ ದುರಸ್ತಿ, ಲೈಟು, ಬಲ್ಬು ಅಂತ ತಿಳ್ಕೊಂಡು ಬರೀ ಅವಕ್ಕೆ ಹಾಕ್ಲತ್ತಾರೋ. ಯಾವುದು ಒಂದು ಕಾಮಗಾರಿ ಮಾಡ್ತಾಯಿಲ್ಲ. ಬಿಲ್ ಎತ್ಕೊಂಡು ತಿಲ್ಲತ್ತಾರ. ಕೆಲವೊಂದು ಕಾಂಪ್ಲೇಂಟ್ ಮಾಡಿದ್ದೆ ನಾನು, ಒಂದು 32 ಲಕ್ಷದ್ದು. ಅದರಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟಿದ್ದಾರೆ. ಆದರೆ ಒಂದು ಪೇಪರ್ನಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಅಂತ ಒಂದೇ ಪೇಪರ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ದಾಖಲೆಗಳಿಲ್ಲ. ಅದು ಏನು ಕಾಮಗಾರಿಗಳದು ಒಂದು ಪೇಪರ್ನೇ ಕೊಟ್ಟಿದ್ದಾರೆ. ಒಂದು 16 ಲಕ್ಷದಂತ 2 ಟ್ಯಾಕ್ಸ್ ರಸೀದಿವೆ. 32 ಲಕ್ಷ ಅದು ಎತ್ಕೊಂಡು ತಿಂದಿದ್ದಾರೆ. ಅದು ನಾ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಮಳಖೇಡ್ ಪಂಚಾಯತಿ ಅಂತಲ್ಲ, ಇಲ್ಲಿ ಸೇಡಂ ತಾಲೂಕಿನ 27 ಪಂಚಾಯತಿ ಅವ. ನಾ ದಿನನಿತ್ಯ 2-3 ನ್ಯೂಸ್ ಪೇಪರ್ ಓದ್ತೀನಿ. ಒಂದೇ ಒಂದು ಪತ್ರಿಕೆಯಲ್ಲಿ ಇಂಥ ಪಂಚಾಯತಿ ಗ್ರಾಮ ಸಭಾ ಮಾಡ್ತಾಯಿದೆ, ವಾರ್ಡ್ ಸಭಾ ಮಾಡ್ತಾಯಿದೆ ಅಥವಾ ಮಾಡಿದೆ, ಸಾಮಾನ್ಯ ಸಭೆಯಲ್ಲಿ ಈ ನಿರ್ಣಯ ಕೈಗೊಂಡಿದ್ದೀವಿ, ಈ ನಿರ್ಣಯ ಕೈಗೊಂಡಿದ್ದಾರೆ ಅಂತ ಯಾವುದೂ ಒಂದು ಪ್ರಚಾರ ಇಲ್ಲ. ಪ್ರಚಾರ ಮಾಡಬೇಕಂತ ಹೇಳ್ತೀರಿ. ಡಂಗೂರು ಸಾರಿಸಬೇಕು,
ಕರಪತ್ರಗಳು ಹಂಚಬೇಕು. ಅದು ಯಾವುದೂ ಮಾಡ್ತಾಯಿಲ್ಲ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 52 ಪ್ರಕಾರ ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ ಕರಿಬೇಕು. ಅದರಲ್ಲಿ ಯಾವ್ಯಾವ ಗ್ರಾಮ ಸಭೆ ಮಾಡಿರಿ 15 ವರ್ಷದಲ್ಲಿ ಏನಂದರೂ ಒಂದು 15ರಿಂದ 20 ಗ್ರಾಮ ಸಾಮಾನ್ಯ ಸಭೆ ಮಾಡಿರ್ಬೋದು. ಆದ್ರೆ ತಾವು ಬರ್ಕೊಂಡಿರಿ, ಅದು ನಮ್ಮ ಅರ್ಥಾತ್ ನಾವು ಬರ್ಕೊಂಡು ನಮ್ಮ ಗಮನಕ್ಕೆ ಬಂದಿದ್ದು ಅಂದ್ರೆ ಇಷ್ಟು ಇಂಥ ತಾರೀಕು ಮೀಟಿಂಗ್ ಇದೆ ಅಂತ ಕೇಳಿದೆವು. 10ರಿಂದ 15. ಆ ನಂತರ ಏನೇನು ಬರ್ಕೊಂಡ್ರಿ ಏನೇನಿಲ್ಲ ಕೇಳಬೇಕಂತ RTIದಾಗ ಹಾಕಿದ್ರೆ ನನಗೆ ಇನ್ನೊವರೆಗೆ 15 ವರ್ಷಗಳಿಂದ ನನಗೆ ಒಂದೇ ಒಂದು ಮಾಹಿತಿ ಅಧಿಕಾರಿಗಳು ಕೊಟ್ಟಿಲ್ಲ. ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ ನಡೆಸಿದ್ದು ಈಗ ರೀಸೆಂಟಾಗಿನೂ ಕೇಳಿದೆ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ಅವರು ಕೂಡ ಕೊಟ್ಟಿಲ್ಲ. 1 ವರ್ಷ ಆಯಿತು. ಹಿಂದಿನ ಅಧಿಕಾರಿಗಳು ಅಂತೂ ಕೊಟ್ಟಿಲ್ಲ, ಇವರಾದರೂ ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಅರ್ಜಿ ಸಲ್ಲಿಸಿದೆ. ಇವರು ಕೂಡ ಕೊಟ್ಟಿಲ್ಲ. 10/12/2024 ನಾನು ಅರ್ಜಿ ಸಲ್ಲಿಸಿ ನಾನು ಮಳಖೇಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸಿದ ಗ್ರಾಮ ಸಭೆಗಳ ಪತ್ರಗಳು, ನಡವಳಿಗಳು, ದೂರುಗಳು, ಫೋಟೋ ಪ್ರತಿಗಳು, ವಿಡಿಯೋಗಳು ಮತ್ತು ಗ್ರಾಮ ಸಭೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರತಿಗಳು ದೃಢೀಕರಣ ಒದಗಿಸುವುದಂತ ಇನ್ನವರೆಗೂ ಕೊಟ್ಟಿಲ್ಲ. ಆ ನಂತರ ನಾನು ತಾಲೂಕ್ ಪಂಚಾಯತ್ ಇವರಿಗೆ ನಾನು ಅರ್ಜಿ ಸಲ್ಲಿಸಿ ನಾನು ಇದೇ ಚೆನ್ನಪ್ಪರಾಯಣ್ಣನವರಿಗೆ, ಅವರು ಕೂಡ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಆಮೇಲೆ ಕಮಿಷನರ್ ಹತ್ರ ಇದೆ, ಪೆಂಡಿಂಗ್ ಇದೆ, ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. 1 ವರ್ಷ ಆಯಿತು. RTIಯಲ್ಲಿ ಸಲ್ಲಿಸಿದ್ದೀನಿ. ಇವಾಗ ಇದು ಸಾಮಾನ್ಯ ಸಭೆ, ತುರ್ತು ಸಭೆ, ವಿಶೇಷ ಸಭೆ ಕರಿಲಾರದೆ ನೀವು ತಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಲಾರ್ದೆ, ಗ್ರಾಮ ಪಂಚಾಯತಿಯಲ್ಲಿ ಮಾಡಲಾರ್ದೆ ಕಾಮಗಾರಿಗಳು ಹೇಗೆ ಮಾಡ್ತೀರಿ, ಹೆಂಗೆ ನಿರ್ಣಯ ಕೈಗೊಳ್ತೀರಿ, ಸಾರ್ವಜನಿಕರಿಗೆ ಯಾಕೆ ತಗೊಳ್ಳಲ್ಲ? ಮತ್ತು ಇನ್ನೊಂದಿದೆ, ಅದು ಸ್ಥಾಯಿ ಸಮಿತಿ. ಇದು ಸ್ಥಾಯಿ ಸಮಿತಿದು ಯಾವಾಗ ಮಾಡ್ತೀರಿ? ಅದು ಯಾವುದೂ ಗಮನಕ್ಕಿಲ್ಲ. 15 ವರ್ಷದಿಂದ ಇಂಥ ಭ್ರಷ್ಟ ಅಧಿಕಾರಿಗಳು ಪಂಚಾಯತ್ PDO ಮತ್ತು ಸೆಕ್ರೆಟರಿಗಳು ಬಂದಿದ್ದಾರೆ. ನನಗೆ ಮಾಹಿತಿ ಕೊಡ್ತಾ ಇಲ್ಲ. ಅಲ್ಲಿ ಏನು ಮಾಡ್ತಾರೋ ಏನಿಲ್ಲೋ ಕೇಳಿದ್ರು ಸದಸ್ಯರು ಇಲ್ಲಿ ಗ್ರಾಮಸ್ಥ ಪಂಚಾಯತ್ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಕೈವಾಡ ಅದ, ನಾನು ಕೊಡ್ಲಾರ್ದಂಗೆ ನೋಡ್ಕೋತಾರೆ. ತಾವು ಮಾಹಿತಿ ಕೊಟ್ಟರೆ ಏನಾಗ್ತದೆ? ಒಂದು ವೇಳೆ ತಾವು ಮಾಹಿತಿ ಕೊಟ್ಟಿಲ್ಲ ಅಂದರೆ ತಾವು ಮಾಡಿಲ್ಲ ಅಂತ ಅರ್ಥ. ಗ್ರಾಮ ಸಭೆ ತಾವು ಎಲ್ಲೋ ಮನೇಲಿ ಕುಳಿತುಕೊಂಡು ಗ್ರಾಮ ಸಭೆ ಪ್ರೊಸೀಡಿಂಗ್ಗಳು ಬರ್ದಿರಿ, ತಾವು ಲಾಡ್ಜ್ನಲ್ಲಿ ಕುಂತು ವಾರ್ಡ್ ಸಭೆಗಳು ಬರ್ಕೊಂಡಿರಿ, ಎಲ್ಲೆಲ್ಲಿ ಕುಂತು ಬರ್ಕೊಂಡಿರಿ ನಮ್ಮ ಗಮನಕ್ಕೂ ಅವ. ಇದು ಯಾವುದು ಪಂಚಾಯತಿಯಲ್ಲಿ ಕುಂತು ರೆಸಲ್ಯೂಷನ್ ಪಾಸ್ ಮಾಡಿಲ್ಲ. ಇವೆಲ್ಲ ತಮ್ಮ PDO ಮತ್ತು ಸೆಕ್ರೆಟರಿ ಮನೆಯಲ್ಲಿ ಮತ್ತು ಲಾಡ್ಜ್ನಲ್ಲಿ ಕುಂತೇ ಇವೆಲ್ಲ ಪ್ರೊಸೀಡಿಂಗ್ಗಳು ಬರ್ಕೊಂಡಿದ್ದಾರೆ. ಇದು ಸ್ಟ್ರಿಕ್ಟಾಗಿ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರವರು ಮಳಖೇಡ್ ಗ್ರಾಮ ಪಂಚಾಯತಿ ಕಡೆಗೆ ಗಮನ ಕೊಡಬೇಕು. ಇದು ಬರೀ ನಾನು ಕೇವಲ ಸೇಡಂ ತಾಲೂಕಿನ ಮಳಖೇಡ್ ಪಂಚಾಯತಿ ಒಂದೇ ಹೇಳ್ತಾ ಇದ್ದೀನಿ. ಉಳಿದ ಪಂಚಾಯತಿ ಅಂತ ನಾನು ಯಾವ ಗಮನಕ್ಕೂ ಬಂದಿಲ್ಲ. ಅವು ಪ್ರಚಾರ ಮಾಡಬೇಕು, ಡಂಗೂರು ಸಾರಬೇಕು, ಟಮ್ ಮುಖಾಂತರ ಮಾಡಬೇಕು, ಪತ್ರಿಕೆ ಪ್ರಕಟಣೆ ಹೊರಡಿಸ್ಬೇಕು. ಕೆಲವು ನೋಡ್ತಾ ಇದ್ದೀವಿ ನಾವು, ಅದರ ಪತ್ರಿಕೆಯಲ್ಲಿ ಬರ್ತಾವೆ ಸಾಮಾನ್ಯ ಸಭೆ ಆಗ್ಯದ, ಈ ನಿರ್ಣಯ ಕೈಗೊಂಡಿವೆ ಅಂತ ತಿಳ್ಕೊಂಡು ಅಂತಂತವು ಬರ್ತಾವೆ. ಇವು ನಮ್ಮ ಮಳಖೇಡ್ ಪಂಚಾಯತಿ ಕೋಟಿಗಟ್ಟಲೆ ಅನುದಾನ ಬರ್ತದೆ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಯಾಕೆ ತಾವು ಪ್ರಚಾರ ಮಾಡಲ್ಲ? ಯಾಕೆ ಹೇಳಲ್ಲ? ನಾನು 2017ರಲ್ಲಿ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಯಾಕೆ ಹೋಗಿನಪ್ಪ ಅಂದರೆ, ಅದು ಕೆಂಪೇಗೌಡ ಏರ್ಪೋರ್ಟ್ನಿಂದ ಅಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯತ್ ಅಂತ ಬರ್ತದೆ, ದೇವನಹಳ್ಳಿ ಅಣ್ಣೇಶ್ವರ ಗ್ರಾಮ ಪಂಚಾಯತ್. ಅಲ್ಲಿ 2,500 ಎಕರೆಗೆ ಅವರು 5 ಕೋಟಿ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಎಷ್ಟು? 2,500 ಎಕರೆಗೆ 5 ಕೋಟಿ. ಇಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದು 3,500 ಎಕರೆ ಇದೆ, ಕೊಡ್ತಾರೆ ಎಷ್ಟು? 45 ಲಕ್ಷ. ಅದು ಇದು ಸೇರಿಸಿ 1 ಕೋಟಿ ಮಾಡಿದ್ದಾರೆ, 1,18 ಲಕ್ಷ. ಇದರಲ್ಲಿ ದೊಡ್ಡ ಇದು ಟ್ಯಾಕ್ಸ್ ಬಗ್ಗೆ ಆನಂತರ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ನಾನು, ಮತ್ತು ವಿಡಿಯೋನೂ ಮಾಡ್ತೀನಿ. ಪ್ರೆಸ್ ಮೀಟ್ ಮಾಡಿದ್ದೆ, ಆದರೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಸಾಕಷ್ಟು 15 ವರ್ಷ ಟ್ಯಾಕ್ಸ್ ಬಗ್ಗೆನೂ ಬರಿತಾ ಇದ್ದೀನಿ.
300 ಕೋಟಿ ಟ್ಯಾಕ್ಸ್ ಆಗ್ತದೆ ವಸೂಲು ಮಾಡ್ರಿ ಅಂತಂದ್ರೆ ಇನ್ನವರೆಗೆ ತಾವು ಯಾವುದೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇನ್ನವರೆಗೂ ಮಾಡಿಲ್ಲ. ಅದ್ರ ಬಗ್ಗೆ 1 ಗಂಟೆ 2 ಗಂಟೆ ಅದು ವಿಡಿಯೋ ಮಾಡ್ತೀನಿ ನಾನು, ಲೈವ್ ಮಾಡ್ತೀನಿ ನಾನು. ಅದು ಟ್ಯಾಕ್ಸ್ ಬಗ್ಗೆ ಬೇಡ, ಅದು ಅಲ್ಲಿ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೋಬೇಕಂತ ನಾನು ದೇವನಹಳ್ಳಿ ಅಣ್ಣೇಶ್ವರ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಈ ರೀತಿ ಕರಪತ್ರ ಹಂಚ್ತಾ ಇದ್ದರು. ಅಂದರೆ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೇವೆ, ಯಾವುದೂ ಅವ್ಯವಹಾರ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದು. ಆದರೆ ನಮ್ಮಲ್ಲಿ 15 ವರ್ಷದಿಂದ ಒಂದೇ ಒಂದು ಕರಪತ್ರ ಇಲ್ಲ, ಒಂದೇ ಒಂದು ಅಡ್ವರ್ಟೈಸ್ ಇಲ್ಲ, ಒಂದೇ ಒಂದು ಟಮ್ ಇಲ್ಲ, ಒಂದೇ ಒಂದು ಪ್ರಚಾರ ಇಲ್ಲ. ಯಾಕೆ ಹೀಗಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಮಳಖೇಡ್ ಪಂಚಾಯತಿ ಸೂಪರ್ ಸೀಡ್ ಮಾಡ್ರಿ ಅಂತ ತಿಳ್ಕೊಂಡು ನಾನು ದಿನಾಂಕ 4/4/2023 ಮತ್ತು ರೀಸೆಂಟಾಗಿ ಮನೋಜ್ ಕುಮಾರ್ ಮೀನಾ ಮುಖ್ಯ ಚುನಾವಣಾಧಿಕಾರಿಗಳು ಬೆಂಗಳೂರವರೆಗೆ ಬರೆದಿರ್ತೀನಿ ನಾನು. 43 ಗ್ರಾಮ ಪಂಚಾಯತ್ ಮೆಂಬರ್ ಸದಸ್ಯತ್ವ ರದ್ದು ಮಾಡಿರಿ. ಯಾವುದೂ ಕಾಮಗಾರಿ ಮಾಡ್ತಾಯಿಲ್ಲ, ಯಾವುದೂ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾಯಿಲ್ಲ, ದುಡ್ಡು ಎಲ್ಲಿ ಹೋಗ್ತಾಯಿದ್ದೋ ಗೊತ್ತಿಲ್ಲ. ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬರ್ತಾರೆ. ಬರೀ ಬಿಲ್ ಕಲೆಕ್ಟರ್ ಸಿಡಮ್ಗೆ ಹೋಗಿ ಕೆಲಸ ಮಾಡ್ತಾರವರು. ಯಾರೂ ಬರ್ತಾಯಿಲ್ಲ, ಅವ್ರ ಮೋತಿನೇ ನೋಡಿಲ್ಲ ಯಾರು. ಮತ್ತು ಸಾಮಾನ್ಯ ಸಭೆ ಮಾಡಿಲ್ಲ, ವಿಶೇಷ ಸಭೆ ಮಾಡಿಲ್ಲ, ತುರ್ತು ಸಭೆ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಅವರು ಯಾಕೆ ಮಾಡಿಲ್ಲ? ಅವ್ರು ಹಾಗೆ ಬರ್ಕೊಳ್ತಾ ಇದ್ದಾರೆ. ಅದು ಏನು ಕಾಮಗಾರಿ ಮಾಡ್ಕೋಬೇಕು, ಏನು ಅನುದಾನ ಬರ್ತದೆ, ಏನು ಟ್ಯಾಕ್ಸ್ ಅಮೌಂಟ್ ಬರ್ತದೆ, ಅದಕ್ಕೆ ಬರೋಬ್ಬರ ಮಾಡೋ ಸಲುವಾಗ ಮನೇಲಿ ಲಾಡ್ಜಿನಾಗ ಕುಂತೇ ಬರ್ಕೊಳತ್ತಾರೆ. ಯಾವುದೂ ನಿರ್ಣಯ ಕೈಗೊಂಡಿಲ್ಲ. ಈಗ ರೀಸೆಂಟಾಗಿ 5 ವರ್ಷದಲ್ಲಿ 5 ಸಾಮಾನ್ಯ ಸಭೆ ಮಾಡಿರಬಹುದು. 5 ಸಾಮಾನ್ಯ ಸಭೆ ಮಾಡಿ ನಿರ್ಣಯ ಕೈಗೊಂಡು ಕಾಮಗಾರಿ ಬಗ್ಗೆ ಕಾಮಗಾರಿ ನಡೆಸುವ ಸಲುವಾಗಿ ಮಾಡಿರಬಹುದು. ಕೇವಲ 5ರಿಂದ 6 ಪ್ರತಿ ತಿಂಗಳ ಮಾಡ್ಬೇಕಂತ. ಈಗ 5 ವರ್ಷ ಅಧಿಕಾರಾವಧಿನೇ ಮುಗಿದೋಯ್ತು ಪಂಚಾಯತ್ ಸದಸ್ಯರುಗಳು ಮತ್ತು ಅಧ್ಯಕ್ಷರದು. 5 ವರ್ಷದಲ್ಲಿ ವರ್ಷಿಗೆ 12 ತಿಂಗಳ 1 ಅಂದರೆ ಸಾಮಾನ್ಯ ಸಭೆ 12, 5 ವರ್ಷ 12, 5ರಲ್ಲಿ 60 ಸಾಮಾನ್ಯ ಸಭೆ ಆಗಬೇಕಾಗಿತ್ತು. 60ರಲ್ಲಿ ಕೇವಲ 5 ಸಾಮಾನ್ಯ ಸಭೆ ಆಗಿದೆ. ವಿಶೇಷ ಸಭೆ ತುರ್ತು ಸಭೆ ಅಂತರೂ ಮಾಡಿರ್ಲಿಕ್ಕಿಲ್ಲ, ಯಾವುದೂ ಮಾಡಿಲ್ಲ. ನಂತರ ಮಳಖೇಡ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಟ್ರುಗಳಿವೆ, ಅಂದರೆ ವಾಣಿಜ್ಯ ಮಳಿಗೆಗಳಿವೆ. 10 ವಾಣಿಜ್ಯ ಮಳಿಗೆಗಳಿವೆ. 15 ವರ್ಷದಿಂದ ಅವ್ರು ಯಾರು ತೊಗೊಂಡಿದ್ದಾರೆ ಅವರೇ ಕಬ್ಜಾ ಮಾಡ್ಕೊಂಡು ಕುಂತಿದ್ದಾರೆ. 15 ವರ್ಷದ ಅವರೇ ಯಾರ. ಅವ್ರು ಕೇವಲ ಪಂಚಾಯತಿಗೆ 500 ರೂಪಾಯಿ ಪಾವತಿ ಮಾಡ್ತಾಯಿದ್ದಾರೆ, ಕೇವಲ 500 ರೂಪಾಯಿ. ಅದೇ ಬೇರೆಯವರಿಗೆ ಅವರು ಬಾಡಿಗೆ ಕೊಟ್ಟು 1500, 2000, 3000 ಕಲೆಕ್ಟ್ ಮಾಡ್ತಾಯಿದ್ದಾರೆ. ಅದೇ ಪಂಚಾಯತಿ ತನ್ನ ಅಂಡರ್ದಾಗ ತೊಗೊಂಡು ಹರಾಜು ಮಾಡಿದ್ರೆ 3000ದಿಂದ 4000, 5000, 6000 ಕೊಟ್ಟು ಯಾರ್ಯಾರು ನಿರುದ್ಯೋಗಿಗಳಾರ ಅವ್ರು ತೊಗೊಂಡು ಉದ್ಯೋಗ ಮಾಡ್ಬೋದು. ಆದರೆ ಅವರೇ ಡಾಮಿನೇಟ್ ಆಗಿ ಅವರೇ ಇಟ್ಕೊಂಡು ಬಿಟ್ಟಿದ್ದಾರೆ. 15 ವರ್ಷದ ಅನಧಿಕೃತವಾಗಿ ಅತಿಕ್ರಮಣ ಮಾಡ್ಕೊಂಡು ಇಟ್ಕೊಂಡು ಕುಂತಿದ್ದಾರೆ ಇವರು. ಹರಾಜಿಲ್ಲ, ಏನೂ ಇಲ್ಲ. ನಡಿ ಪಂಚಾಯತಿ ಒಂದು ಏನಾದರೂ ಪ್ರಾಫಿಟ್ ಆಗ್ತಾಯಿದೆ, ಕೇವಲ ಪಂಚಾಯತಿಗೆ 500 ರೂಪಾಯಿ ಸಂದಾಯ ಮಾಡ್ತಾಯಿದ್ದಾರೆ ಅವರು. ಅದೇ ಬಾಡಿಗೆ ಕೊಟ್ಟವರು 2, 3, 5 ಈ ರೀತಿ ಬಾಡಿಗೆದಾರರಿಂದ ಪಡಿತಾ ಇದ್ದಾರೆ ಅವರು. ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಪಂಚಾಯತಿ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ. ಮೊದಲು ಅವ್ರ ಸದಸ್ಯತ್ವ ರದ್ದು ಮಾಡಬೇಕು. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಮಳಖೇಡದಲ್ಲಿ
ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸದೆ ಮನಸ್ಸಿಗೆ ಮನ್ನಂದು ಗೂಟ ಹಾಕಿ ಬಡಾವಣೆ ನಿರ್ವಹಣೆ ಮಾಡಿ ಹಂಚ್ತಾಯಿದ್ದಾರೆ. ಅಂದ್ರೆ ಮಾರಾಟ ಮಾಡ್ತಾಯಿದ್ದಾರೆ. ಅದು ಏನು ಮಾಡ್ತಾರೆ, ಅಕ್ರಮ ಸಕ್ರಮ ಅಂತ ಹೇಳಿ ಜನರಿಂದ ವಸೂಲಿ ಮಾಡ್ತಾಯಿದ್ದಾರೆ. ಅದ್ರದ್ದು ಏನದು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾಯಿಲ್ಲ. ಯಾರ್ಯಾರು ಕೈ ಮೇಲೆ ಆಗ ಅವರು 4-5 ಪ್ಲಾಟು ಕೊಡ್ತಾಯಿದ್ದಾರೆ ಅಂಥವ್ರು ತೊಗೊಂಡು ಪಂಚಾಯತಿ DC ಬಲ್ಲಿ ಅನಧಿಕೃತವಾಗಿ ಸೇರಿಸ್ತಾ ಇದ್ದಾರೆ ಮತ್ತು ಖಾತಾ ಮಾಡಿ ಕೊಡ್ತಾಯಿದ್ದಾರೆ. ಈ ರೀತಿಯಾಗಿ ಒಂದು 3-4 ಇಶ್ಯೂ ಇಟ್ಟುಕೊಂಡು ನಾನು ಮನೋಜ್ ಕುಮಾರ್ ಮೀನರ್ ಅವರಿಗೆ 4/4/2023 ಮತ್ತು 12/6/24 ದೂರು ಸಲ್ಲಿಸಿರ್ತೀನಿ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 268 ಅಡಿ ಮಳಖೇಡ್ ಪಂಚಾಯತಿ ವಿಸರ್ಜನೆ ಮಾಡಿರಿ. ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಳತ್ತಾರ, ಯಾವುದು ಕೆಲಸ ಮಾಡ್ತಾಯಿಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಪಂಚಾಯತಿ ಸರಿಯಾಗಿ ಬರ್ತಾಯಿಲ್ಲ. 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಯಾರು ಇಲ್ಲಿ 15 ವರ್ಷದಲ್ಲಿ 10ರಿಂದ 15 ಪಂಚಾಯತ್ PDOಗಳು ಮತ್ತು ಸೆಕ್ರೆಟರಿಗಳು ಚೇಂಜ್ ಆಗಿ ಹೋಗಿದ್ದಾರೆ. ಅವರು ನಂತರ 21/6/24 ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಮತ್ತು ಆಯುಕ್ತರು ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಕಾಳಿದಾಸ ಮಾರ್ಗ ಬೆಂಗಳೂರು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ರವರಿಗೆ ಮತ್ತು ಡಾಕ್ಟರ್ ರಜನೀಶ್ ಗೋಯಲ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಬನ್ವಾರ್ ಸಿಂಗ್ ಮೀನರ್ ಅವರು ZPC ಅವರಿಗೆ ಕೊಟ್ಟಿದ್ದೀನಿ. ದೂರು ಸಲ್ಲಿಸ್ತಾ ಬಂದಿದ್ದೆ. ನಾನು ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಯಾವುದೂ ಕೆಲಸ ಮಾಡಿಲ್ಲ, ಕಾಲಹರಣ ಮಾಡ್ತಾಯಿದ್ದಾರೆ. ನಾನು ಕೊಟ್ಟಂಥ ದೂರುಗಳು ಕೇವಲ ಮತ್ತೊಬ್ಬ ಅಧಿಕಾರಿಗೆ ಬರೆದು ಕೈ ತೊಳ್ಕೊಳ್ತಾ ಇದ್ದಾರೆ. ಮತ್ತು 24/10/2024 ಸಲ್ಲಿಸಿದ್ದೀನಿ. ಇದು ಮೇಲೆ ಈಗ ಹೇಳಿದಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ, ಸಚಿವರುಗಳಿಗೆ ಮತ್ತು ಶಾಸಕರಿಗೆ 2012ರಿಂದ ನಾನು ಪಂಚಾಯತಿ ಸೂಪರ್ ಸೀಡ್ ಮಾಡ್ರಿ ಅಂತ ಅವಾಗ 1-2 ಬಾರಿ ದೂರು ಸಲ್ಲಿಸಿದ್ದೆ ನಾನು. ಆದರೆ ಇನ್ನವರಿಗೆ ಯಾವುದೂ ಆ್ಯಕ್ಷನ್ ತೊಗೊಂಡಿಲ್ಲ. ಕೆಲವು ಏನು ಮಾಡಿರಿ ಅಂತ ತಿಳ್ಕೊಂಡು RT ಹಾಕಿದ್ರೆ ಅವು 2000 ಭಾಳ ಹಳಿವವ, ವಿಲೇ ಮಾಡೀವಿ ಅಂತ ತಿಳ್ಕೊಂಡು ಬೇರೆ ಅಧಿಕಾರಿಗೆ ಬರೋದು ಭಾಳ ವರ್ಷದಿಂದ ಅದು ವಿಲೇ ಮಾಡೀವಿ ಅಂತ ತಿಳ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ನಾನು ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂದರೆ, ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪಂಚಾಯತಿ ಮಳಖೇಡ್ ಪಂಚಾಯತಿ 43 ಸದಸ್ಯರು ಹೊಂದಿದ್ದಾರೆ. ಒಂದೇ ಒಂದು ಗ್ರಾಮ ಸಭಾ ಮಾಡಿದ್ರು ನಿಯಮನೇ ಅದು ಗ್ರಾಮ ಸಭಾ ಮಾಡ್ಬೇಕಂತ. ಯಾಕೆ ಮಾಡ್ತಾಯಿಲ್ಲ ಗ್ರಾಮ ಸಭಾ? ವಾರ್ಡ್ ಸಭೆ ಯಾಕೆ ಮಾಡ್ತಾಯಿಲ್ಲ? ಸಾಮಾನ್ಯ ಸಭೆ ಯಾಕೆ ಮಾಡ್ತಾಯಿಲ್ಲ? ಈಗ 5 ವರ್ಷದಲ್ಲಿ ಅಧಿಕಾರ ಅವಧಿ ಮುಗಿದೇ ಹೋಯಿತು. 5 ವರ್ಷದಲ್ಲಿ ಕೇವಲ 5-6 ಸಾಮಾನ್ಯ ಸಭೆ ಮಾಡಿದ್ರೆ ಹೇಗೆ? ತುರ್ತು ಸಭೆ, ವಿಶೇಷ ಸಭೆ, ಅನುದಾನ ಎಲ್ಲಿ ಹೋಲತ್ತದ? ಏನು ಕೆಲಸ ಮಾಡತ್ತೀರಿ? ಯಾವ ಅಧಿಕಾರ ಇಟ್ಕೊಂಡು ತಾವು ಅವು ಎಲ್ಲ ಕೆಲಸ ಮಾಡ್ತಾಯಿದ್ರಿ? ಏನು ಕೆಲಸ ಮಾಡಿದ್ರಿ? ಯಾವ ಕಾಮಗಾರಿ ಮಾಡಿದ್ರಿ? ನಿರ್ಣಯ ಕೈಗೊಳ್ಳಬೇಕಲ್ಲ. ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ನಿರ್ಣಯ ಕೈಗೊಳ್ಳಬೇಕಲ್ಲ. ಇವೆಲ್ಲ ಭ್ರಷ್ಟರಾರ, ಅಯೋಗ್ಯರಾರ, ನಾಲಾಯಕರಾರ ಜನಪ್ರತಿನಿಧಿಗಳು, ಕೆಲವು ಗ್ರಾಮಸ್ಥರು, ಕೆಲವು ಜನಪ್ರತಿನಿಧಿಗಳು ಇದರಲ್ಲಿ ಸೇರಿಕೊಂಡ್ರ. ಇದು ಕೂಡಲೇ ಮಳಖೇಡ್ ಗ್ರಾಮ ಪಂಚಾಯತ್ ಕೂಡಲೇ ವಿಸರ್ಜನೆ ಮಾಡಬೇಕು. ಮಾನ್ಯ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಹತ್ರ ವಿನಂತಿ ಮಾಡ್ಕೊಳ್ತೀನಿ ಮತ್ತು ಪ್ರಿಯಾಂಕಾ ಖರ್ಗೆ ಸಾಬ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಮಳಖೇಡ್ ಪಂಚಾಯತಿ ಇಮಿಡಿಯೇಟಾಗಿ ಸೂಪರ್ ಸೀಡ್ ಮಾಡಬೇಕು. ಇವರು ಮುಂದೆ 6 ವರ್ಷದವರೆಗೆ ಯಾರೂ ಅಧಿಕಾರದಲ್ಲಿ ಬರಬಾರ್ದು ಮತ್ತು ಇವರು ಅಧಿಕಾರ ನಿರ್ವಹಣೆ ಮಾಡಬಾರ್ದು.
ಇವರೆಲ್ಲ ಜನಪ್ರತಿನಿಧಿಗಳು 43 ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೇಳಲ್ಲ. ಯಾಕೆ ಮೀಟಿಂಗ್ ತೊಗೊಳಲಾಗಿರಂತ ತಿಳ್ಕೊಂಡು ಯಾಕೆ ಕೇಳ್ತಾ ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರು? ಬರೀ ನೀವು ಉಪ್ಪಿಟ್ಟು ತಿನ್ನಕ್ಕೆ ಹೋಗ್ತೀರಿ ಅಲ್ಲಿಗೆ. ಹಾಂ, ಬರೀ ನಿಮ್ಮ ಏನು ಅನುದಾನ ಬರ್ತದ ಅದು ಬರ್ತದ ಅಂತ ತಿಳ್ಕೊಂಡು ಬರೀ ಅದ್ರ ಸರಿಗೆ ಬಡ್ದಾಡ್ತೀರಿ. ಒಬ್ಬರು ಹೋಗಿ ಊರ ಬಗ್ಗೆ ಯಾರು ವಿಚಾರ ಮಾಡತ್ತೀರಿ ನೀವು ಗ್ರಾಮ ಪಂಚಾಯತ್ ಸದಸ್ಯರು? ಕೆಲವ್ರು ಮಾತ್ರ ಇದ್ರೆ ಮನ್ಯಾಗ ಕುಂತು ಬಿಟ್ಟರೆ ಅದು ನಿಮಗೇನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಪಂಚಾಯತಿ ಏನೇ ಕಾಲಕ್ಕೆ ಅಂತ ತಿಳ್ಕೊಂಡು ಗೆದ್ದದು ಮನ್ಯಾಗ ಕುಂತು ಬಿಟ್ರಿ. ಪಂಚಾಯತಿ ಹೋಗಲ್ಲ, ಕೇಳಲ್ಲ, ಜನಸಾಮಾನ್ಯರ ಕಷ್ಟ ಕೇಳಲ್ಲ, ಪಂಚಾಯತ್ ಅಭಿವೃದ್ಧಿ ಪಂಚಾಯತಿಗೆ ಬರಲ್ಲ, ಕಾರ್ಯದರ್ಶಿಗಳು ಪಂಚಾಯತಿಗೆ ಬರಲ್ಲ. ಸಿಕ್ಕಂಗೆ ಲೂಟಿ ಆಗ್ತಾಯಿದೆ. ದುಡ್ಡು ಎಲ್ಲಿ ಹೋಗ್ತಾಯಿದೆ? ಕಾರ್ಮಿಕರಿಗೆ ದುಡ್ಡಿಲ್ಲ. ಕಾರ್ಮಿಕರಿಗೆ ದುಡ್ಡು ಕೊಡ್ಲಿಕ್ಕೆ, ಅವ್ರು ವೇತನ ಕೊಡ್ಲಿಕ್ಕೆ ದುಡ್ಡಿಲ್ಲ. ಊರ್ಲಿ ಹಾಕೊಂಡು ಸಾಯ್ಲತ್ತಾರ. ನೀವು ಪಂಚಾಯತಿ 1 ಕೋಟಿ 1.5 ಕೋಟಿದು ಕಿಟಕಿ, ಬಾಗಿಲು, ಕಲರು, AC, ಕೂಲರು, ಸೋಫಾ ಮಾಡ್ಕೊಳಕ್ಕೆ ನಿಮ್ಮ ಹತ್ರ ದುಡ್ಡವ? ಕಾರ್ಮಿಕರಿಗೆ ಯಾಕೆ ತಿಂಗಳು ಕರೆಕ್ಟಾಗಿ ಸಂಬಳ ಕೊಡಲ್ಲ ನೀವು? ಇದೆಲ್ಲ ದುಡ್ಡು ಎಲ್ಲಿ ಹೋಗ್ತಾಯಿದೆ? ಇದು ಯಾರ್ಯಾರು ಶಾಮೀಲಾಗಿರಿ? ಇದು ದೊಡ್ಡ ಭ್ರಷ್ಟಾಚಾರ ಅದ, ದೊಡ್ಡ ಹಗರಣ ಅದ. 25ರಿಂದ 30 ಕೋಟಿ ಇದು ಹಗರಣ ಅದ. ಇದು 2010 ನಿಂತು 2026ರವರೆಗೆ ನಾನು ಎಲ್ಲ ಡಾಕ್ಯುಮೆಂಟ್ ಬೇಕು. ತನಿಖೆ ಆಗ್ಬೇಕು ಇವ್ರ ಮೇಲೆ. ಇವರೆಲ್ಲ ಭ್ರಷ್ಟರಾರ. ತನಿಖೆ ಆದಮೇಲೆ ಇವ್ರದ್ದೆಲ್ಲ ಹಗರಣಗಳು ಬಯಲಿಗೆ ಬರ್ತಾವೆ. ದಾಖಲೆಗಳು ಕೊಡಲಾಗ್ಯಾರ ಅಂದ್ರೆ ಇವ್ರು ಭ್ರಷ್ಟರ ಅಂತ ಅರ್ಥ. ಇವರು ನೀವು ಕರೆಕ್ಟ್ ಆಗಿದ್ರೆ ನೀವು ದಾಖಲೆಗಳು ಕೊಡ್ತೀರಿ, ಮಾಹಿತಿ ಕೊಡ್ತೀರಿ. ನೀವು ಬರ್ಲಿಕ್ಕೆ ತಯಾರಿಲ್ಲ ಪಂಚಾಯತಿಗೆ. ಪಂಚಾಯತ್ ಅಭಿವೃದ್ಧಿಗಳು ಬರಲ್ಲ, ಕಾರ್ಯದರ್ಶಿಗಳು ಬರಲ್ಲ. ಯಾವುದೋ ಒಂದು ಪೋಸ್ಟ್ ಖಾಲಿ ಇಟ್ಬಿಡ್ತಾರೆ. ಹೇಳಿದ್ರು ಸರ್ಕಾರ ನೇಮಕ ಮಾಡ್ಕೊಳ್ಳಲಾಗ್ಯಾರ ಅಂತ ಹೇಳ್ತೀರಿ. ಸೊ ನಾನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ತಮ್ಮ ಹತ್ರ ವಿನಂತಿ ಮಾಡ್ಕೋತೀನಿ. ಕೂಡಲೇ ಇದ್ರ ಬಗ್ಗೆ ತನಿಖೆ ಆಗಬೇಕಿದು. ಇದು ಇಲ್ಲಾಂದ್ರೆ ತಮ್ಮ ಮೈನ ತೊದೆದು ನಾನು ಕೋರ್ಟಿಗೆ ಹೋಗ್ತೀನಿ ಅಥವಾ ಲೋಕಾಯುಕ್ತ ಹೋಗ್ತೀನಿ ಅಥವಾ ನಾನು ಕೋರ್ಟಿಗೆ ಹೋಗ್ತೀನಿ. ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀನಿ. ಸಾಕಷ್ಟು ಬರೆದು ಸಾಕಾಗಿದೆ. ತಾವು ಶೀಘ್ರದಲ್ಲಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ವರದಿ ತರಿಸ್ಕೊಳ್ಬೇಕು. ನಾನು ಸಾಕಷ್ಟು ಬಾರಿ ತಮಗೂ ಕೂಡ ಬರ್ದೀನಿ. ಆದರೆ ತಮ್ಮಿಂದ ಯಾವುದೇ ಒಂದು ಉತ್ತರ ಇಲ್ಲ. ಒಂದೇ ಒಂದು ಉತ್ತರ ಇಲ್ಲ, ಒಂದು ಪತ್ರ ಇಲ್ಲ. ಇಂಥ ಸೀರಿಯಸ್ ಮ್ಯಾಟ್ರ್ ತಾವು ಯಾವುದೂ ಗಣನೆಗೆ ತಗೊಳ್ತಾ ಇಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕೂಡಲೇ ಪಂಚಾಯತಿಯನ್ನು ಮಳಖೇಡ್ ಪಂಚಾಯತಿ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಪಂಚಾಯತ್ ಸೂಪರ್ ಸೀಡ್ ಮಾಡಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳು, ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಜೈ ಭೀಮ್, ನಮೋ ಬುದ್ಧಾಯ.